ಹಾಯ್ ಆಲ್, ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇವತ್ತು ನಾನು ಸ್ನ್ಯಾಕ್ಸ್ ಆಗಿ ಅಡುಗೆ ಏನೆಲ್ಲ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ರಾಜ್ಮುಲಾ ಕಾಳನ್ನ ಬಳಸ್ಕೊಂಡು ಉಸ್ಲಿ ಆಗಿರ್ಬೋದು, ಹಾಗೆ ದೋಸೆಗೆ ತಕ್ಕಂತೆ ಒಂದು ಪಲ್ಯನೂ ಕೂಡ ಮಾಡಿದೆ. ಮಖಾನದಿಂದ ಒಂದು ಸಿಂಪಲ್ ಆದ ರೆಸಿಪಿನ ಕೂಡ ತೋರಿಸ್ಕೊಡ್ತೀನಿ. ಇದು ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸಿಗೂ ಕೂಡ ಬಳಸ್ಬೋದು. ಹಾಗೆ ನೀವೆಲ್ಲ ನೋಡ್ತಾ ಇರ್ಬೋದು, ಇದು ಒಂದು ಸ್ಟಿಕ್ಕರ್ ಬಳಸ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಇದು ಮಳೆನ ನಾವು ಟೇಲ್ಸ್ ಮೇಲೆಲ್ಲ ಹಾಕೋಕ್ಕಾಗಲ್ಲ, ಇಲ್ಲಾಂದರೆ ಟೇಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತಲ್ವ. ಆ ಕಾರಣಕ್ಕೆ ಈ ರೀತಿ ಆಗಿರುವಂಥ ಮಳೆನ ಬಳಸೋದ್ರಿಂದ ತುಂಬಾ ಉಪಯೋಗ. ನಾವು ಹ್ಯಾಂಗಿಂಗಿಗಾಗಿರ್ಬೋದು, ಪಾತ್ರೆ ಸ್ಟ್ಯಾಂಡ್ ಆಗಿರ್ಬೋದು, ಅಡುಗೆ ಮನೇಲಿ ಏನಾದರೂ ನಾವು ಹ್ಯಾಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಹಾಕ್ಕೊಂಡು ನಾವು ಫೋಟೋಸ್ನೆಲ್ಲ ಹ್ಯಾಂಗ್ ಮಾಡ್ಕೋಬೋದು, ಅಥವಾ ಬೇರೆ ಏನಾದರೂ ಇರ್ಬೋದು ಹೋಲ್ಡರ್ಸ್ನ ಹ್ಯಾಂಗ್ ಮಾಡ್ಬೋದು. ಸೊ ಇದಂತೂ ತುಂಬ ಗ್ರಿಪ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಎರಡನ್ನ ಕಿಚನ್ಗೆ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಹಾಗೆ ನಿಮಗೂ ಕೂಡ ತೋರಿಸೋಣ, ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾವು ಫಸ್ಟು ಸ್ಟಿಕ್ ಮಾಡಿದ ತಕ್ಷಣ ಸ್ಕ್ರೂ ಇರುತ್ತೆ. ನಮಗೆ ಎಷ್ಟು ತಕ್ಕಂತೆ ಅಲ್ಲಿ ಜಾಗ ಬೇಕು ಆ ಜಾಗನ ಅಲ್ಲಿ ನಾವು ಮಾಡಿಕೊಂಡು ಆಮೇಲೆ ಟೈಟ್ ಮಾಡಿ ಸ್ಕ್ರೂನ ಟೈಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಇದು ಇಷ್ಟ ಆಯ್ತಂದರೆ ನೀವು ಕೂಡ ತೊಗೊಳ್ಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನಗೆ 20 ಈ ರೀತಿಯಾದ ಸ್ಟಿಕ್ಕರ್ಸ್ನ ತೊಗೊಂಡಿದ್ದೀನಿ. ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದು ಸಮಸ್ಯೆ ಎಲ್ಲರಿಗೂ ಇರುತ್ತೆ ಅಲ್ವಾ. ಒಂದು ವಾರದಲ್ಲಿ ಒಂದು ತಿಂಡಿ ಏನಾದ್ರು ರಿಪೀಟ್ ಆಯ್ತಂದರೆ ಮನೇಲಿರೋರಿಗೆಲ್ಲರಿಗೂ ಬೇಜಾರಾಗುತ್ತೆ. ನಾನು ಇದೇ ಯೋಚನೆ ಮಾಡಿ ನೋಡಿದೆ ಏನನ್ನ ಮಾಡೋಣ ಅಂತ ಹೇಳಿ. ಹಾಗೆ ನೀವೆಲ್ಲರೂ ಕೇಳಿರ್ತೀರ ಊದಲು ಅಂತ ಹೇಳಿ. ಊದಲು ಮಿಲ್ಲಿಟ್ಸ್ನ ನಾನು ರಾತ್ರಿ ನೆನಾಕಿದ್ದೆ. ಹಾಗೆ ಇದು ದೋಸೆ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಉದ್ದಿನ ಬೇಳೆನೂ ಕೂಡ ನೆನಾಕಿದ್ದೆ. ನಾನು ಹೋಲ್ ಉದ್ದಿನ ಬೇಳೆನ ನೆನಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತಾ ಇದೆ. ರುಬ್ಬಬೇಕಾದ್ರೆ ಅರ್ಧ ಮಾತ್ರ ರುಬ್ಬಿ ಇನ್ನು ಅರ್ಧನ ಹಾಗೆ ಇಟ್ಕೊಂಡು ಇನ್ನು ಸಂಜೆ ಬಂದಾದಮೇಲೆ ಇದನ್ನು ಒಡೆ ರೀತಿಯಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೆಳಗ್ಗೆ ಎದ್ದು ಸ್ವಲ್ಪ ಅವಲಕ್ಕಿನೂ ಕೂಡ ತೊಳೆದು ನಾನು ನೆನಾಕಿಟ್ಟಿದ್ದೆ. ವರ್ಕೌಟ್ ಮಾಡಬೇಕಾದ್ರೆ ನಾನು ಸ್ವಲ್ಪ ವಾಮ್ವಾಟನ್ನು ಕಾಯ್ಸಕ್ಕೆ ಬಂದಾಗ ಏನಾದರೂ ಬೇಕಂದರೆ ಸ್ವಲ್ಪ ಸಪೋರ್ಟಿವ್ ಕೆಲಸನೆಲ್ಲ ಮಾಡ್ಕೊಂಬಿಟ್ಟಿರ್ತೀನಿ. ಈಗ ನಾನು ಉದ್ದಿನ ಬೇಳೆನ ಅರ್ಧ ಮಾತ್ರ ಹಾಕ್ಕೊಳ್ತೀನಿ. ಒಂದು ಸಂಜೆನಾದರೂ ರುಬ್ತೀನಿ, ಇಲ್ಲಾಂದರೆ ಎಲ್ಲದೂ ಕೂಡ ದೋಸೆಗೆ ರುಬ್ಬಿದ ನಂತರ ಮಿಕ್ಸಿ ಜಾರ್ನ ತೊಳ್ಕೊಂಡು ಅದಾದಮೇಲೆ ಮಿಕ್ಕಿರುವಂಥ ಉದ್ದಿನ ಬೇಳೆನ ರುಬ್ಕೊತೀನಿ. ನಾನು ಎಲ್ಲದನ್ನು ಕೂಡ ನೆನಾಕಿರುವಂಥ ಎಲ್ಲ ಪದಾರ್ಥನೂ ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ನೋಡ್ಬೋದು ಊದಲು ಮಿಲ್ಲಿಟ್ಸ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಈ ರೀತಿ ನಾನು ಒಂದು ಮಿಕ್ಸಿಂಗ್ ಬೌಲಿಗೆ ಉದ್ದಿನ ಬೇಳೆ ಇರ್ಬೋದು, ಹಾಗೆಯೇ ಮಿಲ್ಲಿಟ್ಸ್ ಇರ್ಬೋದು ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಮನೆ ಕೆಲಸನೂ ಇರುತ್ತಲ್ವ, ಕಸ ಹೊಡೆಯೋದಿರ್ಬೋದು, ಬಾಗಿಲು ಸಾರಿಸೋದು, ಇದನ್ನೆಲ್ಲ ಕೆಲಸ ಮುಗಿಯೋದಕ್ಕೆ ನನಗೆ ಅಟ್ಲೀಸ್ಟ್ 40 ಮಿನಿಟ್ಸ್ ಬೇಕು. ಪಾಪುನ ಎಬ್ಬಿಸ್ಬೇಕು, ಸ್ಕೂಲ್ ಇದೆ ಅಲ್ವಾ. ಇದೆಲ್ಲ ಮುಗಿಸೋಷ್ಟೊಳಗೆ ಸ್ವಲ್ಪ ನೆನ್ಕೊಳ್ಳುತ್ತೆ ಅಂತ ಹೇಳಿ ನಾನು ಫಸ್ಟು ಈ ಕೆಲಸನ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟು ಇದನ್ನು ನೀಟಾಗಿ ರುಬ್ಬಿದ ನಂತರ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು. ನಾನು ಸ್ವಲ್ಪ ಹಿಟ್ಟನ್ನ ಮಾಡಿರೋದ್ರಿಂದ ಡೈರೆಕ್ಟ್ ಇದನ್ನು ಇವತ್ತೇ ಬಳಸ್ಕೊತೀನಿ. ಅಕಸ್ಮಾತ್ ಬೆಳಗ್ಗೆ ಮಿಕ್ತು ಅಂದರೆ ಮಧ್ಯಾಹ್ನಕ್ಕೆ ಹಾಗೆ ಸಾಯಂಕಾಲನೂ ಕೂಡ ಬಳಸ್ಕೊತೀನಿ. ಒಂದು ದಿನ ಒಂದೇ ಥರದ ಮಿಲ್ಲಿಟ್ಸ್ನ ತಿನ್ನಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾವು ಮತ್ತೆ ಮಧ್ಯಾಹ್ನ ಇದೇ ಊದಲಿನ ರೈಸ್ನ ಮಾಡ್ತೀವಿ, ಇಲ್ಲ ಅಂದರೆ ಇದೇ ಊದಲಿನ ಹಿಟ್ಟಿನಲ್ಲಿ ದೋಸೆನ ಮಾಡ್ಕೊತೀನಿ. ನೋಡ್ಬೋದು ಯಾವ ಹದದಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೀನಿ ಅಂತ. ದೋಸೆಗೆ ನಮಗೆ ತುಂಬ ತೆಳು ಮಾಡ್ಕೋಬಾರ್ದು, ಹಾಗೆ ತುಂಬಾ ಗಟ್ಟಿ ಮಾಡ್ಕೋಬಾರ್ದು. ಈಗ ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮನೆಯೆಲ್ಲ ಕೆಲಸ ಮುಗಿಸಿದ ನಂತರ ಇವಾಗ ನಾನು ಅಡುಗೆ ಮನೆ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ನೋಡ್ಬೋದು ಹಿಟ್ಟು ಎಷ್ಟು ಒಂಥರ ಸಾಫ್ಟಾಗಿ ಒಳ್ಳೆ ಕೇಕ್ ಪ್ಯಾಟರ್ನ್ ಥರ ಕಾಣ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಿಲ್ಲಿಟ್ಸ್ ದೋಸೆನ ಮಾಡ್ಕೊತೀನಿ. ನಿಮಗೆ ದೋಸೆ ಅಕ್ಕಿಯಲ್ಲಿ ಮಾಡಿದ್ರು ಅಷ್ಟೇ, ಮಿಲ್ಲಿಟ್ಸಲ್ಲಿ ಮಾಡಿದ್ರು ಅಷ್ಟೇ, ಯಾವುದೇ ಥರ ವ್ಯತ್ಯಾಸ ಇರೋದಿಲ್ಲ. ಎಕ್ಸ್ಪೆಷಲಿ ಊದಲನ್ನ ಬಳಸೋದ್ರಿಂದ ಗೋಧಿ ದೋಸೆ ಮಾಡೋ ಥರ ಟೇಸ್ಟ್ ಇರುತ್ತೆ. ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಸಿ ಸೈಡಿಗೆ ಎತ್ತಿಟ್ಕೊಂಡು ಪಾಪು ಸ್ನ್ಯಾಕ್ಸಿಗೆ ಅಂತ ಹೇಳಿ ಸ್ವಲ್ಪ ಮಖಾನನ ಫ್ರೈ ಮಾಡೋಣ ಅಂತ ಹೇಳಿ ಇಲ್ಲಿ ಫ್ರೈ ಮಾಡೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ಮಾಡಿದ ನಂತರ ಇದೇ ಒಂದು ಬಾಣಲಿಯಲ್ಲಿ ಪಲ್ಯನೂ ಕೂಡ ಮಾಡ್ಬೋದು ಅಂತ ಫಸ್ಟು ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀನಿ. ಈಗ ಈ ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿದ್ದೀನಿ. ಬೇಗನೆ ಕಾದ್ಬಿಟ್ಟಿತ್ತು. ಇವಾಗ ಕಾದಿರೋಂಥ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಮಖಾನ ಮಸಾಲಾನ ಮಾಡ್ತಾ ಇರೋದ್ರಿಂದ ಇಷ್ಟು ಮಸಾಲಾನ ನೀಟಾಗಿ ಹಾಕ್ಕೊಳ್ಬೇಕು. ನಾವು ಫಸ್ಟು ಎಣ್ಣೆನ ಕಾಯಿಸ್ಕೊಂಡು ಈ ರೀತಿ ಸ್ಟವ್ನ ಆಫ್ ಮಾಡಿದ ನಂತರ ಮಸಾಲಾನ ಹಾಕ್ಕೊಂಡು ಅದಾದಮೇಲೆ ಮಖಾನನ ಹಾಕ್ಕೊಂಡು ಸ್ಟವ್ನ ಆನ್ ಮಾಡೋದ್ರಿಂದ ಮಸಾಲ ಒತ್ತೋದಿಲ್ಲ, ಸ್ಮೆಲ್ ಬರಲ್ಲ, ಹಾಗೆ ಮನೆಯಲ್ಲಿ ಘಾಟ್ ಆಗಲ್ಲ.
ನಾನು ಸ್ಟೀಲ್ ಪಾತ್ರೆ ಜಾಸ್ತಿ ಬಳಸೋದ್ರಿಂದ ಬೇಗನೆ ಘಾಟಾಗಿಬಿಡುತ್ತೆ. ಬರೀ ಎಣ್ಣೆ ಏನಾದರೂ ಜಾಸ್ತಿ ಕಾದ್ಬಿಟ್ಟಿದೆ ಅಂದರೆ ಸ್ವಲ್ಪ ಘಾಟಾಗಿಬಿಡುತ್ತೆ. ಇವಾಗ ಸ್ನ್ಯಾಕ್ಸಿಗೆ ಅಂತ ಹೇಳಿ ಮಖಾನ ಫ್ರೈ ಮಾಡ್ತಾಯಿದ್ದೀನಿ. ಜಸ್ಟ್ ಸ್ವಲ್ಪ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹುರ್ಕೋತೀನಿ. ಯಾಕಂದರೆ ಮಖಾನನ ನಾವು ಈ ರೀತಿಯೂ ಕೂಡ ಮಸಾಲ ಫ್ರೈ ಮಾಡ್ಬೋದು, ಹಾಗೆ 2-3 ರೀತಿಯಲ್ಲಿ ಮಸಾಲ ಫ್ರೈ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ಒಂದು ಸಿಂಪಲ್ ಆದ ಟಿಫನ್ ಬಾಕ್ಸಿಗೆ ಹಾಕಿ ಕೂಡ ಕಲಿಸ್ಬೋದು. ಸ್ನ್ಯಾಕ್ಸಿಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಖಾನನೂ ಕೂಡ ದೇಹಕ್ಕೆ ಒಳ್ಳೆಯದು, ಮಕ್ಕಳಿಗೂ ಕೂಡ ಒಳ್ಳೆಯದು. ಬೆಳೆಯುವಂಥ ಮಕ್ಕಳಿಗೆ ಎಲ್ಲ ಥರದ ಅಡುಗೆ, ಎಲ್ಲ ಥರದ ಪದಾರ್ಥನ ಬಳಸಿ ಮಾಡಿ ಕೊಟ್ಟರೆ ಬೆಳೆಯುವಂಥ ಹುಡುಗರಿಗೆ ಯಾವುದೇ ಥರದ ಕೊರತೆ ಆಗೋದಿಲ್ಲ. ಈಗ ಮಸಾಲ ಅಂತೂ ಎಲ್ಲ ಆಯಿತು, ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಮಖಾನನ. ಇವಾಗ ನಾನು ಸ್ವಲ್ಪ ಇಲ್ಲಿ ಲಿಚ್ಚಿನೂ ಕೂಡ ತಂದಿಟ್ಕೊಂಡಿದ್ದೆ. ನೆನ್ನೆನೂ ಕೂಡ ಸ್ನ್ಯಾಕ್ಸ್ ಹಾಕಿ ಕಲಿಸಿದ್ದೆ. ಲಿಚ್ಚಿ ನಮ್ಮ ಮನೇಲಿ ನಾನೇನಾದರೂ ತೊಗೊಂಡು ಬಂದರೆ ಒಂದೇ ಸತಿ ಕೂತ್ಕೊಂಡು ಒಬ್ಬಳೇ ತಿಂತಾಳೆ. ಮನೆಗೆ ಬರ್ತಾ ಇದ್ಲಲ್ವ ಹಾಫ್ ಡೇ ಅಂತ, ಫುಲ್ಲು ತೊಗೊಂಡು ಒಂದೇ ದಿನ ತಿಂದ್ಬಿಡ್ತಾಳೆ, ಅಷ್ಟು ಇಷ್ಟ ಅವಳಿಗೆ. ಆ ಕಾರಣಕ್ಕೆ ನಾನು ಮೇಲೆ ಎತ್ತಿಟ್ಟೋಗಿದ್ದೆ. ಅವಳಿಗೆ ಒಂದು 5 ಹಣ್ಣು ಕೊಟ್ಟು ಮೇಲೆ ಇಟ್ಟೋಗಿದೆ. ಇದು 1 kgಗೆ 400 ರೂಪಾಯಿ ಹೇಳಿದ್ರು. ಅಟ್ಲೀಸ್ಟ್ ಸೀಸನಲ್ಲಿ ನಾವು 1 ಸತಿ ಅಥವಾ 2 ಸತಿನಾದರೂ ಕೊಡಿಸ್ಬೇಕು ಅಂತ ಹೇಳಿ, ಯಾವುದೇ ಫ್ರೂಟ್ ಆಗಿರಲಿ ಎಷ್ಟೇ ಕಾಸ್ಟ್ ಇದ್ರೂ ಕೂಡ ಎಷ್ಟು ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಕೊಡಿಸೋ ಬದಲು ಕಡಿಮೆ ಕೊಡಿಸ್ತೀವಿ ಅಷ್ಟೇ. ಈಗ ಪಾಪು ಸ್ನ್ಯಾಕ್ಸಿಗೆ ಅಂತ ಹೇಳಿ ಒಂದು ಬಾಕ್ಸಿಗೆ ಒಂದು ಸ್ವಲ್ಪ ಮಖಾನ ಫ್ರೈ ಹಾಕಿ, ಹಾಗೆ ಅದರೊಳಗಡೆ ಇನ್ನೊಂದು ಪ್ಲೇಟ್ನ ಇಡ್ಬೋದು. ಈ ಥರ ಆಪ್ಷನ್ ಕೂಡ ಬಾಕ್ಸಸ್ ಈಗ ಮಾರ್ಕೆಟಲ್ಲಿ ಸಿಗುತ್ತೆ. ಸ್ವಲ್ಪ ಹಣ್ಣನ್ನು ಹಾಕಿ ಅವಳಿಗೂ ಕೂಡ ಸ್ನ್ಯಾಕ್ಸ್ ಪ್ಯಾಕ್ ಮಾಡಿದ್ದಾಯಿತು. ಈಗ ಪಾಪು ಸ್ಕೂಲ್ ಇರೋದ್ರಿಂದ ಬೇಗ ಅಡುಗೆ ಮುಗಿಸ್ಬೇಕು. ಇವತ್ತಿಂದ ಅವಳು ಲಂಚ್ ಕೂಡ ತೊಗೊಂಡು ಹೋಗಬೇಕು. ಈಗ ನಾನು ಹೀರೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಕಾಳು, 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಗ್ಗರಣೆನ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಪಲ್ಯ ನಾವು ನೀಟಾಗಿ ಫ್ರೈ ಮಾಡಿಕೊಂಡೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಮಸಾಲನೆಲ್ಲ ರುಬ್ಬಿ ಹಾಕಿದ್ರೂ ಕೂಡ ಹೀರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೀರೆಕಾಯಿನ ಒಂದು ಮೀಡಿಯಮ್ ಸೈಜ್ ಆಗಿ ತೊಗೊಂಡಿದ್ದೀನಿ. ದೋಸೆಗೆ ಅಲ್ಲಲ್ಲೇ ನಮಗೆ ತುಂಡುಗಳ ಥರ ಸಿಕ್ಕಿದ್ರೆ, ಅಂದರೆ ತರಕಾರಿ ಪೀಸಸ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಒಂದು ಫುಲ್ ಹೀರೆಕಾಯಿನ ಅದರ ಮೇಲ್ಗಡೆ ಮುಳ್ಳು ಥರ ಇರುತ್ತಲ್ವ, ಲೈನ್ ಥರ, ಅದನ್ನೆಲ್ಲನೂ ಕೂಡ ಎರೆದ್ಬಿಟ್ಟು ಸಿಂಪಲ್ಲಾಗಿ, ಜಾಸ್ತಿ ಎರಿಯೋದಿಲ್ಲ, ಎಲ್ಲದನ್ನು ಕೂಡ ಎರೆದ್ಬಿಟ್ಟು ಅದಾದಮೇಲೆ ಈ ರೀತಿ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಒಂದಷ್ಟು ಹೊತ್ತು ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಒಂದು 10 ನಿಮಿಷ ನಾನು ಫ್ರೈ ಮಾಡಿದ್ದೀನಿ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೋಬೇಕು. ಇದಾದಮೇಲೆ 1 ಟೊಮ್ಯಾಟೊ, ಹುಳಿ ಟೊಮೆಟೊನ ತೊಗೊಂಡಿದ್ದೀನಿ. 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಬೇಕು. ನಾನಿಲ್ಲಿ ಮಸಾಲ ಏನೂ ಹಾಕ್ತಾ ಇಲ್ಲ. ಟೊಮೆಟೊ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ, ಹಾಗೆಯೇ ಅಲ್ಲಲ್ಲೇ ಸಿಕ್ಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಪಲ್ಯ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಕ್ಕ ಸ್ಪೂನ್ ಅಂದರೆ ಚಿಟಿಕೆಯಷ್ಟು ಅರಿಶಿನ ಹಾಕಿ ಫಸ್ಟು ಫ್ರೈ ಮಾಡ್ಕೋಬೇಕು. ಉಪ್ಪು ಅರಿಶಿನ ಹಾಕೋದ್ರಿಂದ ಅದಕ್ಕೆ ಹಾಕಿರುವಂಥ ತರಕಾರಿ ಬೇಗ ಬೇಯುತ್ತೆ, ಹಾಗೆ ಶಾಖ ಬೇಗ ತಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನು ಉಪ್ಪು ಹಾಕಿರೋದ್ರಿಂದ ನೀರು ಹೊಡೆಯುತ್ತಲ್ವ, ಅದಕ್ಕೂ ಕೂಡ ಬೇಗನೆ ಬೇಯುತ್ತೆ. ಈಗ ಅರ್ಧಕ್ಕರ್ಧ ಪಲ್ಯ ಎಲ್ಲ ಬೆಂದಿದ ನಂತರ ಇದಕ್ಕೆ ನಾನು 1/2 ಸ್ಪೂನ್ ಆಗೋಷ್ಟು ಜೀರಿಗೆ, 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಮಸಾಲ ಹಾಕಿರೋದ್ರಿಂದ ನೀರಿನ ಅಂಶ ಕಡಿಮೆ ಆಗುತ್ತೆ. ಇವಾಗ ನಾನು ಚಿಕ್ಕ ಕಾಫಿ ಕಪ್ಪಲ್ಲಿ 1/2 ಕಪ್ ಆಗೋಷ್ಟು ನೀರನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ಆವಾಗ ನೀಟಾಗಿ ಕಾಯುತ್ತೆ. ಇದರ ನಂತರ ನಾನಿಲ್ಲಿ ಸ್ವಲ್ಪ ಕಾಯಿನ ತೊಗೊಂಡು ಈ ರೀತಿ ರುಬ್ಬಿ ಹಾಕಿದ್ದೀನಿ. ಯಾಕಂದರೆ ಮಸಾಲ ಹಾಕಿರೋದ್ರಿಂದ ಜೊತೆಗೆ ಕಾಯಿನ ರುಬ್ಬಿ ಹಾಕೋದ್ರಿಂದ ಒಂದೊಳ್ಳೆ ಗ್ರೇವಿ ಥರ ಬರುತ್ತೆ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುರಿದು ಕಾಯಿನ ಹಾಕೋದಕ್ಕೂ ರುಬ್ಬಿ ಕಾಯಿನ ಹಾಕೋದಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಕೂಡ ಈ ರೀತಿನೂ ಕೂಡ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು, ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೂ ಕೂಡ ತಿಳಿಸಿ. ಈಗ ಕಾಯಿ ಕೂಡ ಹಾಕಿ ನೀಟಾಗಿ ಕಲಸಿದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಕುದಿಯತ್ತಿದೆ. ಆಲ್ಮೋಸ್ಟ್ ಈಗ ನಾನು ಹಾಕಿರುವಂಥ ತರಕಾರಿ ಎಲ್ಲದೂ ಕೂಡ ಬೆಂದಿತ್ತು. ಇಲ್ಲಿ ನಾನಿವಾಗ 1 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ನೆನಾಕಿಟ್ಕೊಂಡಿದ್ದೆ ಬೆಳಗ್ಗೆ, ಅದನ್ನು ಕೂಡ ಹಾಕೋತಿದ್ದೀನಿ. ನಾವು ಹೀರೆಕಾಯಿ ಪಲ್ಯ ಅಥವಾ ಈ ಬಾಳೆಕಾಯಿ ಪಲ್ಯ ಮಾಡ್ತಾ ಇದ್ರೆ ನಾವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಪಲ್ಯಕ್ಕೆ ಲಿಡ್ನ ಮುಚ್ಚಿ ಬೇಯೋಕೆ ಬಿಟ್ಟು ಇನ್ನು ರಾಜ್ಮಾ ಕಾಳನ್ನ ನೆನಾಕಿಟ್ಟಿದೆ. ರಾಜ್ಮಾ ಕಾಳು ತುಂಬ ಹೊತ್ತು ನೆನಾಕಿದ್ರೆ
ಹಾಕಿದ್ರೇ ಅದು ನೀಟಾಗಿ ಬೇಯೋದು. ಆಲ್ಮೋಸ್ಟ್ ನಾನು ನಿನ್ನೆ ಬೆಳಗ್ಗೆ ನೆನೆಹಾಕಿಟ್ಟಿದ್ದೆ. ಇವಾಗ ನಾನು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಗ್ಗರಣೆ ಹಾಕೋತಿದ್ದೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಇದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ. ಈರುಳ್ಳಿ ಚೆನ್ನಾಗಿ ಬೇಯ್ದಿದ ನಂತರ ನೋಡ್ಬೋದು ರಾಜ್ಮಾ ಕಾಳು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು. ಇದನ್ನು ಕೂಡ ಈ ಈರುಳ್ಳಿ ಒಗ್ಗರಣೆ ಹಾಕಿದ್ನೇ ಅಲ್ವಾ, ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಾಳಿನ ಒಗ್ಗರಣೆಗೆ ನಾನೀಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಿದ್ದೀನಿ. ನೀವು ಈ ಕಾಳಿನ ಒಗ್ಗರಣೆ ಮಾಡಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿನ ಬಳಸಬೇಡಿ. ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಬೇಯಿಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ರೆ ಇವಾಗೇನು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಮೇಯ್ನಾಗಿ ನೀವು ತೆಂಗಿನಕಾಯಿನ ತುರಿದು ಹಾಕ್ಕೊಳ್ಬೇಡಿ. ಈ ರೀತಿ ನಾನು ಕೂಡ ಸ್ಲೈಸರ್ ಇರುತ್ತಲ್ವ, ಅದರಲ್ಲಿ ಕೊಬ್ಬರಿ ತುರಿಯೋದಿರುತ್ತಲ್ವ, ಆ ಕ್ಯಾರೆಟು ಬೀಟ್ರೋಟ್ ಎಲ್ಲ ತುರಿತೀವಲ್ವ, ಅದರಲ್ಲಿ ನಾನು ಕಾಯಿನ ತುರಿದಿದ್ದೀನಿ. ಆ ರಾಜ್ಮಾ ಕಾಳು ತುಂಬ ದಪ್ಪ ಉದ್ದಕ್ಕಿರೋದ್ರಿಂದ ನಾವು ಈರುಳ್ಳಿ ಉದ್ದಕ್ಕೆ ಹಾಗೆ ತೆಂಗಿನಕಾಯಿನೂ ಕೂಡ ಈ ರೀತಿ ತುರಿದು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಈಗ ಪಲ್ಯನೂ ಕೂಡ ಬೆಂದಾಗಿದೆ. ಇದನ್ನು ಕೂಡ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ದೋಸೆನ ಬಿಡಬೇಕು. ಪಾಪುಗೆ ಬಾಕ್ಸ್ಗೂ ಕೂಡ ಪ್ಯಾಕ್ ಮಾಡಬೇಕಲ್ವ. ಫಸ್ಟು ದೋಸೆನ ಬಿಟ್ಟು ಅವಳಿಗೆ ಪ್ಯಾಕ್ ಮಾಡಿ ನೆಕ್ಸ್ಟ್ ಅವಳಿಗೆ ಬ್ರೇಕ್ಫಾಸ್ಟ್ ಕೊಡೋಷ್ಟರೊಳಗೆ ಅವಳು ಕೂಡ ರೆಡಿಯಾಗಿ ಬಿಡ್ತಾಳೆ. ಈಗ ನಾನು ಫಸ್ಟು ಒಂದು ತವಾಗೆ ಈರುಳ್ಳಿನ ಅರ್ಧ ಭಾಗದಷ್ಟು ಕಟ್ ಮಾಡಿ ಅದ್ರ ಮೂಲಕ ಎಣ್ಣೆನ ಸರೋತೀನಿ. ಆ ಥರ ಸರ್ವೋದ್ರಿಂದ ಈರುಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗೆ ಆವತ್ತಿನ ಅಡುಗೆಗೆ ಆ ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡ್ಬಿಟ್ರೆ ಮುಗೀತು. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಆವಾಗಲೇ ತೋರಿಸ್ತಾ ಹಾಗೆ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿನೇ ಆಗಿತ್ತು ಅಂತ ಹೇಳಿ ನೋಡಿ ಸೈಡಿಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಇದನ್ನು ನಾನು ಸಾಯಂಕಾಲ ಬಂದು ವಡೆನ ಮಾಡ್ತೀನಿ. ನೋಡೋಣ ಏನಾಗತ್ತೆ ಅಂತ ನಾನು ಈವ್ನಿಂಗ್ ಬ್ಲಾಗಲ್ಲೂ ಕೂಡ ಹೇಳ್ತೀನಿ. ಹೀಗೆ ನಾನು ದೋಸೆನೆಲ್ಲ ಬಿಟ್ಟು ಪಾಪುಗೆ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿದ್ದಾಯಿತು. ಈ ರೀತಿ ನಾವು ಒಂದು ಪಾತ್ರೆ ಅಂದರೆ ಒಂದು ತಟ್ಟೆ ಇರ್ಬೋದು ಅಥವಾ ಲಿಡ್ ಇರ್ಬೋದು, ಈ ರೀತಿ ನಾವು ಮರ್ಚೋದ್ರಿಂದ ದೋಸೆ ಮೇಲಿನ ಭಾಗನೂ ಕೂಡ ಬೇಯುತ್ತೆ. ಪಾಪುಗೆ ಬಾಕ್ಸಿಗೆ ಹಾಕ್ತಾ ಇರೋದ್ರಿಂದ ಕರಿಯಾಗಿ ಅಥವಾ ತೆಳುಗೆ ಮಾಡಿದ್ರೆ ಸ್ವಲ್ಪ ಒಲ್ಟಂತ ಹೇಳ್ತಾಳೆ. ಅವಳಿಗೂ ಕೂಡ ಬಿಸಿದಾದರೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಆದರೆ ಬಾಕ್ಸಿಗೆಲ್ಲ ತೊಗೊಂಡೋದಾಗ ತಣ್ಣಗಾಗಿರುತ್ತೆ. ಆ ಕಣಕ್ಕೆ ಅವಳು ತೊಗೊಂಡು ಹೋಗಲ್ಲ, ಹಾಗೆ ತಿನ್ನೋದಿಲ್ಲ. ಸ್ವಲ್ಪ ದಪ್ಪದಾಗಿ ಬಿಡ್ತೀನಿ. ಅವಾಗ ಸಾಫ್ಟ್ನೆಸ್ ಆಗಿರುತ್ತೆ, ಕ್ರಂಚಿಯಾಗೂ ಇರುತ್ತೆ. ಅದಕ್ಕೆ ನಾನು ಆವಾಗ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಮೇಲಿನ ಭಾಗನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಈ ರೀತಿ ನಾನು ಬಾಕ್ಸ್ನು ಕೂಡ ಪ್ಯಾಕ್ ಮಾಡಿದ್ದಾಯಿತು. ಪಾಪುನು ಕೂಡ ಸ್ಕೂಲಿಗೆ ಹೋದ್ಲು. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಪ್ಯಾಕ್ ಮಾಡಬೇಕಲ್ವ, ಈಗ ಅವ್ಳಿಗೂ ಕೂಡ ಮಾಡ್ತಾ ಇದ್ದೀನಿ. ಆಫೀಸ್ಗೆ ಇನ್ನೇನು ಹೊಡಬೇಕಾದ್ರೆ ನಾನು ಅವ್ರಿಗೆ ದೋಸೆನ ಬಿಟ್ಟಿದ್ದಾಯಿತು. ಸೊ ಅವ್ರಿಗೂ ಕೂಡ ಇವಾಗ ಎಲ್ಲ ಅರೇಂಜ್ ಮಾಡಿ ಹೋದರೆ ನೀಟಾಗಿ ತಿಂತಾರೆ ಅಂತ. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ದೋಸೆ ಹಾಗೆಯೇ 1.5 ಸ್ಪೂನ್ ಆಗೋಷ್ಟು ಚಟ್ನಿ ಪುಡಿನ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಯಾವ ರೀತಿ ಮಾಡೋದಂತ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ನೆಕ್ಸ್ಟು ಯಾವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಚಟ್ನಿ ಪುಡಿನ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಚಟ್ನಿ ಪುಡಿ ನೋಡ್ಬೋದು ಇವತ್ತು ಖಾಲಿ ಆಗುತ್ತೆ ನನ್ನ ಪ್ರಕಾರ. ಸೊ ನಾಳೆ ಅಥವಾ ನಾಡಿದ್ರಲ್ಲಿ ಮಾಡಬೇಕು. ಚಟ್ನಿ ಪುಡಿ ಒಂದು ಇದ್ಬಿಟ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಆಫೀಸಿಗೆ ಹೋಗಿ ಸಂಜೆ ಬಂದಮೇಲೆ ಫುಲ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸಂಜೆ ನಾನು ಈ ರೀತಿ ಮಿಕ್ಕಿತ್ತಲ್ವ ಉದ್ದಿನಬೇಳೆ ಇಟ್ಟು ಅದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ವಡೆಗೆ ಏನೆಲ್ಲ ಹಾಕ್ತಾರೆ ಅದನ್ನೆಲ್ಲ ಹಾಕಿ ಈ ರೀತಿ ಚಿಕ್ಕ ಚಿಕ್ಕ ವಡೆ ಮಾಡಿಕೊಂಡೆ. ಆಲ್ಮೋಸ್ಟು 6ರಿಂದ 7 ಆಗಿತ್ತು ಅಷ್ಟೇ. ಹಾಗೆ ಸಾಯಂಕಾಲ ಸ್ವಲ್ಪ ಮೊಸಪ್ ಸಾರನ್ನ ಮಾಡಿದೆ. ಬರಬೇಕಾದ್ರೆ ಆಫೀಸಿಂದ ತರಕಾರಿ ಸೊಪ್ಪು ಎಲ್ಲ ಕೂಡ ತೊಗೊಂಡು ಬಂದಿದೆ. ಅದನ್ನೆಲ್ಲದೂ ಕೂಡ ತೊಳೆಯೋದಕ್ಕೆ ಆಲ್ರೆಡಿ ಹಾಕಿದ್ದೀನಿ. ಯಾವ ರೀತಿ ತೊಳೆಯೋದು ಅಂತ ಕೂಡ ವಿಡಿಯೋ ಹಾಕಿರೋದ್ರಿಂದ ನಾನು ಮತ್ತೆ ಅದು ರಿಪೀಟ್ ಆಗುತ್ತೆ ಅಂತ ಶೂಟ್ ಮಾಡಿಲ್ಲ. ಸಾರಿನ ಜೊತೆಗೆ ಇವಾಗ ಒಂದು ಸೈಡ್ ಡಿಶ್ಶು ಕೂಡ ಮಾಡ್ಕೊಂಡಿದ್ದೀನಿ. ಬರಬೇಕಾದ್ರೆ ಬಾಳೆಕಾಯಿ ಕೂಡ ತಗೊಂಡು ಬಂದಿದೆ. ಬಾಳೆಕಾಯಿ ಫ್ರೈ ಜಸ್ಟ್ ತವದಲ್ಲಿ ಫ್ರೈ ಮಾಡಿ ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ರಾತ್ರಿ ಸ್ವಲ್ಪ ಸೈಡ್ ಡಿಶ್ ಜಾಸ್ತಿ ಇರುತ್ತೆ. ಒಂದೊಂದು ಸತಿ ಏನೂ ಇರಲ್ಲ, ಬರೀ ಮುದ್ದೆ ಇರುತ್ತೆ, ಡಿಪೆಂಡ್ಸ್. ಹಾಗೆಯೇ ಮಿಲಿಟ್ಸು ಕೂಡ ರೈಸ್ನ ಮಾಡಿ ಇಟ್ಟಿದ್ದೀನಿ. ಬರಬೇಕಾದ್ರೆ ತರಕಾರಿ ತೊಗೊಂಬರೋದ್ರ ಜೊತೆಗೆ ಡಿ ಮಾರ್ಟ್ಗೂ ಕೂಡ ಹೋಗಿದ್ವಿ. ನಮ್ಮನೆ ಹತ್ರ
ತುಂಬ ಪುಟ್ಟದೊಂದು ಡಿಮಾರ್ಟ್ ಇದೆ. ನನಗೆ ಈ ರೀತಿ ಬೌಲ್ ಬೇಕಿತ್ತು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಾನು ಯಾವುದಾದ್ರೂ ವೆಜಿಟೇಬಲ್ಸ್ನ ಹಾಕೋದಕ್ಕೆ ಈಸಿ ಆಗಿರುವಂಥ ಬೌಲ್ ಬೇಕಿತ್ತು. ಸೊ ಅದನ್ನು ಕೂಡ ತೊಗೊಂಡು ಬಂದೆ. ಹಾಗೆ ನಾನೊಂದು ಮ್ಯಾಟ್ ರೀತಿಯಲ್ಲಿ ತಂದಿದ್ದೀನಿ. ನಮ್ಮನೇಲಿ ಗ್ಲಾಸ್ ಐಟಮ್ ಹಾಗೆ ಮಡಿಕೆ ಐಟಮ್ ಸ್ವಲ್ಪ ಜಾಸ್ತಿನೇ ಇದೆ. ಅದು ಪ್ರತಿನಿತ್ಯ ಬಳಸೋದು. ಹಾಗೆ ನಮ್ಮನೆ ಅಡುಗೆ ಮನೇಲಿ ಯಾವುದೇ ಶೆಲ್ಫ್ ಇಲ್ಲದೆ ಇರೋ ಕಾರಣಕ್ಕೆ ತಳದಲ್ಲಿ ಕೌಂಟರ್ ಟಾಪ್ ಮೇಲೆ ಕಲ್ಲಿನ ಮೇಲೆ ಇಡೋದ್ರಿಂದ ಸೌಂಡ್ ಬರುತ್ತೆ. ಈ ರೀತಿ ಒಂದು ಚಿಕ್ಕ ಮ್ಯಾಟ್ ಥರ ಇತ್ತು ಇದು. ಸೊ ಇದನ್ನು ತೊಗೊಂಡು ಬಂದೆ. ಇದ್ರ ಮೇಲೆ ನೀಟಾಗಿ ದಬ್ಬಾಕ್ಬೋದು ಬೆಳಗಿದ್ದಾದಮೇಲೆ ಅಂತ ಹೇಳಿ ಇದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಈ ಬೌಲು ಹಾಗೆ ಈ ಒಂದು ಮ್ಯಾಟ್ ಸೇರಿ ಆಲ್ಮೋಸ್ಟ್ 150 ರೂಪೀಸ್ ಆಯಿತು. ಇನ್ನು ತರಕಾರಿ ಎಲ್ಲ ತಂದಿದ್ದನ್ನು ನಾನು ಹುಣಸೆ ನೀರಲ್ಲಿ ನೆನೆಹಾಕಿದ್ದೆ, ಎಲ್ಲ ಕೂಡ ತೊಳೆದಿದ್ದೀನಿ. ಬರೀ ಟೊಮ್ಯಾಟೊ ಒಂದಿದೆ, ಅದನ್ನು ಕೂಡ ತೊಳೆದು ಒಂದು ಬಟ್ಟೆ ಮೇಲೆ ಹಾಸ್ತೀನಿ. ಹೇಗಿದ್ರು ನಾನು ವಡೆ ಮಾಡೋದಕ್ಕೆ ಎಣ್ಣೆ ಕಾಯಿಸಿದ್ದೆ ಅಂತ ಹೇಳಿಬಿಟ್ಟು ಹಪ್ಳನೂ ಕೂಡ ಕರೆದಿದ್ದೀನಿ ಇವತ್ತು. ಸೊ ಎಷ್ಟೊಂದು ಐಟಮ್ಸ್ ಊಟ ಆಯಿತು. ಹಾಗೆ ಅನ್ನ ಸ್ವಲ್ಪ ಕಡಿಮೆನೇ ತೊಗೊಂಡು ತಿಂದಿದ್ದಾಯಿತು. ಇವತ್ತು ರಾತ್ರಿಯ ಊಟ ಈ ರೀತಿ ಇತ್ತು, ವೆರೈಟಿ ಆಗಿತ್ತು ಇವತ್ತಿನ ರಾತ್ರಿಯ ಊಟ. ಹಾಗೆ ಬಿಸಿ ಬಿಸಿ ಸಾರು. ಯೂಶ್ವಲಿ ಬೆಳಗ್ಗೆನೇ ಸಾರು ಮಾಡೋದ್ರಿಂದ ಬೆಳಗಿನ ಸಾರು ಅಂತ ಆಗ್ತಿತ್ತು. ಇವಾಗ ನಾನು ಬಿಸಿ ಸಾರನ್ನ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಒಂದು ಲೈಕ್ನ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಹೊಸ ರೆಸಿಪಿಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.